ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಇದು ಒಂದು ಸಿಂಗಂ ಸ್ಟೋರಿ. ಸಿಂಗಂ ಸ್ಟೋರಿ ಅಂದ್ರೆ ಫಿಲ್ಮ್ ಸ್ಟೋರಿ ಅಲ್ಲ, ಬದಲಾಗಿ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯ ನಿಜ ಜೀವನದ ಸ್ಟೋರಿ. ಬನ್ನಿ ಅದನ್ನ ಹೇಳ್ತೀವಿ. ಮನಕಲುಕುವ ಘಟನೆಯಲ್ಲಿ ಆದರ್ಶ ಮೆರೆದ್ರು ಎಸ್ಪಿ ಅಣ್ಣಾಮಲೈ. ಇವರು ಕಾನೂನು ಬಾಹಿರ ಚಟುವಟಿಕೆ ನಡೆಸುವ ಸಮಾಜಘಾತುಕರಿಗೆ ಸಿಂಹ ಸ್ವಪ್ನ, ಸಾಮಾನ್ಯ ಜನರ ಪಾಲಿನ ಆಶಾಕಿರಣ, ಯುವಕರಿಗೆ ರೋಲ್ ಮಾಡೆಲ್. ತನ್ನ ನಿರ್ಭೀತಿ ಕಾರ್ಯದಕ್ಷತೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಸಿಂಗಂ ಎಂದೇ ಹೆಸರು ಪಡೆದಿದ್ದ ಯುವ ಪೊಲೀಸ್ ವರಿಷ್ಠಾಧಿಕಾರಿ ಅಣ್ಣಾಮಲೈ ಸದ್ಯ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಚೀಫ್. 2011ರ ಬ್ಯಾಚಿನ IPS ಅಧಿಕಾರಿಯಾಗಿರುವ ಅಣ್ಣಾಮಲೈ ತನ್ನ ವೃತ್ತಿ ಜೀವನದ ಜೊತೆಗೆ ಆದರ್ಶಪ್ರಾಯವಾದ ಮತ್ತು ಮಾನವೀಯತೆ ಮೆರೆಯುವ ಹಲವು ಕೆಲಸಗಳನ್ನ ಮಾಡಿರೋ ಉದಾಹರಣೆಗಳೂ ಇವೆ. ಅಂತಹ ಘಟನೆಗಳಿಗೆ ಗುರುವಾರ ಚಿಕ್ಕಮಗಳೂರು SP ಕಚೇರಿಯಲ್ಲಿ ನಡೆದ ಮತ್ತೊಂದು ಘಟನೆ ಸಾಕ್ಷಿಯಾಗಿತ್ತು. ಅಪ್ರಾಪ್ತ ವಯಸ್ಕರ ಪ್ರೇಮ ವಿವಾಹ ಪ್ರಕರಣ. ಯುವಕನ ಮನೆಯವರ ವಿರೋಧದ ಕಾರಣಕ್ಕಾಗಿ SP ಕಚೇರಿ ಮೆಟ್ಟಿಲೇರಿತ್ತು. ಪ್ರೀತಿಸಿದವನ ಜೊತೆ ವಿವಾಹವಾಗಲು ಹೊರಟು ನಿಂತ ಯುವತಿ ಒಂದೆಡೆಯಾದ್ರೆ, ಇತ್ತ ನನ್ನನ್ನು ಬಿಟ್ಟು ಹೋಗ್ಬೇಡ ಅಕ್ಕ ಎಂದು ಅಂಗಲಾಚುತ್ತಿರುವ ಹುಡುಗಿಯ ಕಿರಿಯ ಸಹೋದರಿ ಇನ್ನೊಂದೆಡೆ. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ರಿಂದ ತಂಗಿ ಅಕ್ಕನ ಆಸರೆಯಲ್ಲಿ ಬೆಳೆದಿದ್ಲು. ನಾನು ಧರಿಸಿರೋ ಪಾದರಕ್ಷೆಯಿಂದ ಹಿಡಿದು ಹಣೆ ಬೊಟ್ಟಿನವರೆಗೆ ಎಲ್ಲವೂ ನೀನೇ ಕೊಡಿಸಿದ್ದಕ್ಕ, ಈಗ ನೀನು ದೂರವಾದ್ರೆ ನನ್ನ ವಿದ್ಯಾಭ್ಯಾಸದ ಗತಿಯೇನು ಎಂದು ಅಕ್ಕನನ್ನ ತಂಗಿ ಬೇಡಿಕೊಳ್ಳುತ್ತಿದ್ದಂತಹ ದೃಶ್ಯ ಎಂಥವರ ಮನವನ್ನು ಕಲುಕುವಂತಿತ್ತು. ಆದರೂ ಅಕ್ಕ ಪ್ರೀತಿಸಿದವನ ಜೊತೆ ಹೊರಟು ನಿಂತಳು. ಈ ಎಲ್ಲ ಕರುಳು ಕಿವಿಚುವ ಘಟನೆಯನ್ನು ನೋಡುತ್ತಿದ್ದ ಅಣ್ಣಾಮಲೈ, ನೀನು ಒಂಟಿಯಾದೆ ಎಂದು ಹೆದರಬೇಡ, ನಿನ್ನ ವಿದ್ಯಾಭ್ಯಾಸ ಮುಗಿಯೋವರೆಗೆ ಸಂಪೂರ್ಣ ವೆಚ್ಚವನ್ನ ನಾನ್ ಭರಿಸ್ತೇನೆ, ನಂತರ ಕೆಲ್ಸಕ್ಕೆ ಸೇರಿಸುವ ಜವಾಬ್ದಾರಿ ಕೂಡ ನಂದು, ಆಮೇಲೆ ನಿನ್ನ ದಾರಿ ನೀ ನೋಡ್ಕೋ ಎಂದು ಘಟನೆಗೆ ಸಾಕ್ಷಿಯಾದ ಅಪಾರ ಜನಸ್ತೋಮದ ಮುಂದೆ ಅಣ್ಣಾಮಲೈ ಹೇಳ್ತಿದ್ದಂತೆ ಅಲ್ಲಿ ಸೇರಿದ್ದವರ ಕಣ್ಣುಗಳು ಒದ್ದೆಯಾದ್ವು. ಒಟ್ನಲ್ಲಿ ಮಾನವೀಯತೆಯಲ್ಲಿ ಕಾನೂನಿಗಿಂತಲೂ ಮೀರಿದ ಸಾಂತ್ವನ ಸಿಗುತ್ತೆ ಎನ್ನುವುದನ್ನ ಪೊಲೀಸ್ ವರಿಷ್ಠಾಧಿಕಾರಿ ಅಣ್ಣಾಮಲೈ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ಸ್ ಕೊಡಬೇಕು ಅಂತ ಅನ್ಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ ಕಳಿಸ್ಬೋದು. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.